ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ಒಂದು ಪ್ಯಾರಾಲಿಸಿಸ್ ಆಗೋಗಿದೆ ಅಂತ ಆ ರೀತಿಯಾಗೆಲ್ಲ ಬಿಂಬಿಸಿದ್ದಾರೆ. ಮತ್ತು ಒಂದು ಕಂಪನಿಯ ಒಂದು ಬೇಡಿಕೆ ಆಧಾರದ ಮೇಲೆ ಮತ್ತು ಅವರು ಒಂದು ಖಾಸಗಿ ಕಂಪನಿ ತೊಗೊಂಡಿರ್ತಕ್ಕಂಥ ಕ್ರಮದ ಮೇಲೇ ವಿರೋಧ ಪಕ್ಷದವರು ಅದನ್ನು ರಿಯಾಕ್ಟ್ ಮಾಡಿದ್ದಾರೆ. ನಾನು ಅದಕ್ಕೇನು ಟೀಕೆ ಅವ್ರು ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಅಂತಿಮವಾಗಿ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು. ಈಗ ಈ CTMRI ವಿಚಾರದಲ್ಲಿ ಅವರು ಸ್ಥಗಿತ ಮಾಡಿರುವಂಥದ್ದು ನಮಗೆ ಸುಮಾರು 140 ಕೋಟಿ ರೂಪಾಯಿ ಬಾಕಿ ಬೇಕಾಗಿದೆ ಅಂತ ಹೇಳಿರುವಂಥದ್ದು. ಅದಕ್ಕೆ ನಮ್ಮ ಒಪ್ಪಿಗೆ ಇಲ್ಲವೇ ಇಲ್ಲ. 140 ಕೋಟಿ ರೂಪಾಯಿ ಕೊಡೋಕ್ಕೆ ಆಗೋದಿಲ್ಲ ಅಂತಲೇ ನಾವು ಅವ್ರಿಗೆ ಹೇಳಿದ್ದೀವಿ. ಅಷ್ಟು ಕೊಡೋಕ್ಕೆ ಬರೋದಿಲ್ಲ ಅಂತಲೂ ಕೂಡ ಹೇಳಿದ್ದೀವಿ. ಮತ್ತು ಇದೇನು ಅವ್ರು ಕೇಳ್ತಾ ಇರುವಂಥದ್ದು ಡ್ಯೂಸು 2019ನೇ ಇಸ್ವಿಯಿಂದ ಕೇಳ್ತಾ ಇರುವಂಥದ್ದು. ಅದು ಅವರು ಕಳೆದ 1-2 ವರ್ಷದಿಂದ ಕೇಳ್ತಾ ಇದ್ದಾರೆ. ಮುಖ್ಯವಾಗಿ ಈ PPP ಮಾಡೆಲ್ ಅಡಿಯಲ್ಲಿ ಈ ಕಂಪನಿ ನಡೆಸ್ತಾ ಇರತಕ್ಕಂಥದ್ದು. ಈಗ ಸ್ಥಗಿತ ಮಾಡಿದ್ದಾರೆ. ಆದರೂ ಕೂಡ ನಾವು ಪರ್ಯಾಯ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ದೇವೆ. ಕೋಲಾರ್ನಲ್ಲೂ ಕೂಡ ಪರ್ಯಾಯವಾದಂಥ ವ್ಯವಸ್ಥೆ ಮಾಡಿದ್ದೇವೆ. ಬಹುಶಃ ನಾಳೆ ಇಷ್ಟೊತ್ತಿಗೆ ಈ ಎಲ್ಲ 13 ಆಸ್ಪತ್ರೆಗಳಲ್ಲಿ ನಾವು ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಕೂಡ ನಾಳೆ ಇಷ್ಟೊತ್ತಿಗೆ ಎಲ್ಲ ಕಡೆ ಆಗಿರ್ತದೆ. ಸೊ ಸಾರ್ವಜನಿಕರಿಗೆ CT ಸ್ಕ್ಯಾನ್ ತೊಗೊಳ್ಳೋದಕ್ಕಾಗಲಿ MRI ಸ್ಕ್ಯಾನ್ ತೊಗೊಳ್ಳೋಕ್ಕಾಗಲಿ ಅವ್ರು ಬೇರೆ ಕಡೆ ಹೋಗಿ ತೊಗೋಬೋದು. ಮತ್ತು ಅದಕ್ಕೆ ಯಾವುದೇ ರೀತಿ ಹಣಕಾಸಿನ ಸಮಸ್ಯೆ ಏನಿಲ್ಲ. ನಮ್ಮ ಈಗ ಇನ್ನೂ ಕೇಂದ್ರದಿಂದ NHM ಹಣ ಬಂದಿಲ್ಲ ನಮಗೆ. ಆದರೂ ಕೂಡ ಅದರ ಬಗ್ಗೆ ನಾನೇನು ದೊಡ್ಡ ರಾಜಕೀಯ ಮಾಡ್ತಾ ಇಲ್ಲ. ಅದು ನಾಳೆ ಅಥವಾ ನಾಳಿದ್ದು ಅಥವಾ ಮುಂದಿನ ತಿಂಗಳು ಬರ್ಬೋದು. ಅದೇ ಸರ್ಕಾರದಿಂದನೇ ನಮ್ಮ ರಾಜ್ಯದ ಹಣದಿಂದನೇ ಕೊಡೋದಕ್ಕೆ ನಾವೆಲ್ಲ ತಯಾರಾಗಿದ್ದೀವಿ, ಕೊಡ್ತಾ ಇದ್ದೀವಿ. ಅದರ ಬಗ್ಗೆ ಏನು ಸಮಸ್ಯೆ ಏನಿಲ್ಲ. ಅಶೋಕ್ ಅವರು ಭಾಳ ವಕಾಲತ್ ವಹಿಸ್ತಾ ಇದ್ದಾರೆ. ಅಂದರೆ ಇವ್ರಿಗೆ ಏನು ಕೇಳಿದೆಲ್ಲ ಕೊಟ್ಬಿಡ್ಬೇಕು ನಾವು. ಮತ್ತು ರಾಜ್ಯದ ಹಣ ಬೊಕ್ಕಸಕ್ಕೆ ನಷ್ಟ ಆದರೂ ಕೂಡ ಕೊಟ್ಬಿಡ್ಬೇಕು ಅಂತ ಅವ್ರು ತಿಳ್ಕೊಂಡಿದ್ರೆ ಅಥವಾ ಆ ರೀತಿಯಾದ ಅರ್ಥದಲ್ಲಿ ಹೇಳಿದ್ರೆ ಅದು ನಾವು ಒಪ್ಕೊಳ್ಳೋಕ್ಕೆ ತಯಾರಾಗಿಲ್ಲ. ನಿಮಗೆ ನಾನೆಲ್ಲ ಮಾಹಿತಿ ಕೊಡ್ತೀನಿ. ಏಪ್ರಿಲ್, ಮೇ, ಜೂನ್, ಜುಲೈ 2024ನೇ ಇಸ್ವಿ ಪ್ರತಿ ದಿವಸ ಆ್ಯಾವ್ರೇಜ್ ಆಗಿ 63 ಸ್ಕ್ಯಾನ್ ತೊಗೊಳ್ತಾಯಿದ್ರು. ಆಮೇಲೆ ನಾವು ಇದನ್ನು ನೋಡಿದ ನಂತರ ಆಗಸ್ಟ್ ತಿಂಗಳಲ್ಲಿ ನಾವು ಯಾಕೆ ಇಷ್ಟೊಂದು ಆಗ್ತಾಯಿದೆ ಅಂತೇಳಿ ನಾವೆಲ್ಲ ಸ್ವಲ್ಪ ವಿಚಾರಣೆ ಮಾಡಿದಾಗ ಸುತ್ತೋಲೆ ಓಡಿಸ್ದು. ಆ ಒಂದು ಸ್ಕ್ಯಾನ್ಗಳನ್ನು ಮಾಡಬೇಕಾದ್ರೆ ನೀವು ಬೇರೆ ಬೇರೆ ಸೆಗ್ಮೆಂಟ್ ತೊಗೊಂಡು ಸ್ಕ್ಯಾನ್ ಮಾಡಬಾರ್ದು. ಒಂದೇ ಸಲ ಒಂದು ಬಾಡಿ ಸ್ಕ್ಯಾನ್ ತೊಗೊಂಡಾಗ ಪೂರ್ತಿಯಾಗಿ ಒಂದೇ ಸಲ ತೊಗೋಬೇಕು ಅಂತೇಳಿ ಅನೇಕ ಬೇರೆ ಬೇರೆ ನಾವು ಮಾನದಂಡ ಇಟ್ಟು ಇದೇ ಪ್ರಕಾರ ನೀವು ಸ್ಕ್ಯಾನ್ ಮಾಡಬೇಕು ಅಂತ ಹೇಳಿದಾಗ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಯಿತು. ಡಿಸೆಂಬರ್ ಟು ಮಾರ್ಚ್ ಪ್ರತಿ ತಿಂಗಳು 15ಕ್ಕೆ ಇಳಿತು. ಅಂದರೆ CTಯಲ್ಲಿ 76% ಇಳಿಕೆ ಆಯಿತು ನಮ್ಮ ವೆಚ್ಚ ಪ್ರತಿ ತಿಂಗಳು. MRIಯಲ್ಲಿ ಪ್ರತಿ ತಿಂಗಳು 64% ಇಳಿಕೆ ಆಯಿತು. ಸೊ ಇದು ಯಾರಿಗೆ ಉಳಿತಾಯ? ಇದು ನಾವು ಪಾರದರ್ಶಕವಾಗಿ ಇವ್ರ ಕಾಲದಲ್ಲಿ 3 ವರ್ಷ ಅವ್ಯಾತವಾಗಿ ನಡೆದಿತ್ತಲ್ಲ, ಇವರೇನು ಅದ್ರ ಬಗ್ಗೆ ಗಮನ ಕೊಟ್ಟಿರಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಇದೆಲ್ಲ ನೋಡಿದ ನಂತರ ಸರಿಯಾದ ವ್ಯವಸ್ಥೆ ತೊಗೊಂಡು ಬಂದು ಹಿಂದಿನ ಬಾಕಿ ಬಿಲ್ಗಳಿತ್ತಲ್ಲ, ನಾವು ಹೇಳ್ದು ಹೌದಪ್ಪ ಹಿಂದಿನಕ್ಕೆಲ್ಲ ನೀವು ದೃಢೀಕರಣ ಮಾಡಿ. ನಮಗೆ ಈಗ ಸ್ಕ್ಯಾನ್ ಮಾಡಿಬಿಟ್ಟಿದ್ದಾರೆ. ನಮ್ಗೆ ಅದ್ರ ಬಗ್ಗೆ ಪರ್ಫೆಕ್ಟಾಗಿ ಪ್ರತಿ ಸ್ಕ್ಯಾನ್ ಬಗ್ಗೆ ದೃಢೀಕರಣ ಮಾಡಿದ್ರೆ ಮಾತ್ರ ನಿಮಗೆ ಪೇಮೆಂಟ್ ಕೊಡ್ತೀವಿ. ಅದ್ರ ಮಧ್ಯೆ ಇನ್ನೊಂದೇನು ಹೇಳಿದ್ರಂತೆ 50 ಕೋಟಿ ಕೊಟ್ಬಿಡಿ ನಾವು ಮುಂದುವರ್ಸ್ಕೊಡ್ತೀವಿ ಅಂತ. ಇದೇನು ನಾವೇನು ಡಿಸ್ಕೌಂಟ್ ಸೇಲಿಲ್ಲ. ನಾವು ನಮಗೇನೋ ಒಂದು ಕೊಟ್ಬಿಡೋಣ ಅವ್ರಿಗೆ, ನೀವು ನಡೆಸ್ಬಿಡಿ. ಆದರೆ ಈಗ ಅವ್ರು ಇಲ್ಲದೇ ನಮ್ಮ ವ್ಯವಸ್ಥೆ ನಡೆಯೋಕ್ಕೆ ಆಗೋದಿಲ್ಲ ಅಂತ ಒಂದು ರೀತಿಯಾಗಿ ಅವ್ರು ಅದನ್ನು ಉಪಯೋಗ ಮಾಡೋಕ್ಕೆ ಪ್ರಯತ್ನ ಮಾಡೋದು. ಅಂದರೆ ನಾವು ನಿಲ್ಲಿಸ್ಬಿಡ್ತೀವಿ, ಇಲ್ಲದೇ ನಮ್ಗೆ 50 ಕೋಟಿ ಕೊಟ್ಬಿಡಿ. ನಾವು ಬ್ಲ್ಯಾಕ್ ಮೇಲ್ಗೆಲ್ಲ ನಾವು ಹೆದರಕ್ಕೆ ರೆಡಿ ಇಲ್ಲ. ನಾವು ಅದು ನ್ಯಾಯಯುತವಾಗಿರಬೇಕು ಅಂತ ನಾವು ಹೇಳಿದ್ದೀವಿ. ಈಗ ಪರ್ಯಾಯ ವ್ಯವಸ್ಥೆಗಳು ಮಾಡಿದ್ದೀವಿ. ಮತ್ತು ಈಗಾಗಲೇ ನಾನು ಬೇರೆ ಕಡೆ ಎಲ್ಲ ಇದನ್ನು ನೋಡಿ ನಾನು ಇನ್ನು 7 ಆಸ್ಪತ್ರೆಗಳಲ್ಲಿ ಮತ್ತು 7 MRI ಮಿಷೀನು ಮತ್ತು 3 CT ಸ್ಕ್ಯಾನ್ಗಳನ್ನು ನಮ್ಮಿಂದನೇ MRI ಮಿಷಿನ್ ಹಾಕೋದಕ್ಕೂ ಕೂಡ ಕ್ರಮ ತೊಗೊಳ್ತಾ ಇದ್ದೀವಿ. ಟೆಂಡರ್ಗಳು ಕೂಡ ಕರೆದಾಗಿದೆ. ಕೆಲವು ಕಡೆ ವ್ಯವಸ್ಥೆಗಳಿದೆ ಆಲ್ರೆಡಿ. ಇನ್ನು ಕೆಲವು ಕಡೆ ನಮ್ಮ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗಳಿದೆ, ಅವ್ರದ್ದು ಕೂಡ ನಾವು ಅವ್ರ ಜೊತೆ ಅಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಇನ್ನು ಕೆಲವು ಕಡೆ ಖಾಸಗಿ ಆಸ್ಪತ್ರೆಗಳ ಜೊತೆ ನಾವು ಟೈಅಪ್ ಮಾಡಿಕೊಂಡು ನಾವು ಏನು ಅಮೌಂಟ್ ಇವರು ಕೊಡ್ತಾಯಿದ್ದೋ ಅದೇ ಅಮೌಂಟ್ ಅವರು ಕೊಡ್ತೀವಿ. ಜನ ಅಲ್ಲೋಗಿ ತೊಗೊಳ್ಬೋದು. ವಿರೋಧ ಪಕ್ಷದವ್ರು ಇದನ್ನು ಬೇರೆ ಥರ ಬಿಂಬಿಸೋಕ್ಕೆ ನೋಡಿದ್ರು. ಏನು ಸರ್ಕಾರದ ಪ್ಯಾರಾಲಿಸಿಸ್ ಅಲ್ಲ, ಸರ್ಕಾರದ ಎಷ್ಟು 100 ಕೋಟಿ ರೂಪಾಯಿ ಇವತ್ತು ಉಳಿಸಿದ್ದೇವೆ ನಾವು. ಇದನ್ನು ಪತ್ತೆ ಹಚ್ಚಿ ಅವ್ರು ನಮ್ಮ ಬೇಕಾದಷ್ಟು ಒತ್ತಡ ತೊಗೊಂಡು ಬಂದರು ಅವ್ರು ನಮ್ಮ ಮೇಲೆ. ನಾವು ಯಾವುದಕ್ಕೂ ಬಗ್ಲಿಲ್ಲ. ನೋಡಪ್ಪ, ನಮಗೆ ಇದು ಸಾರ್ವಜನಿಕರ ದುಡ್ಡು ಸರಿಯಾದ ರೀತಿಯಲ್ಲಿ ಆಗಬೇಕು. ಈ ಎರಡನ್ನೂ ಕೂಡ ಲೆಕ್ಕ ತೊಗೊಂಡ್ರೆ ಪ್ರತಿ ತಿಂಗಳು ಅಂದಾಜಾಗಿ ಇಲ್ಲಿ 12 + 6 ಸುಮಾರು 18 ಕೋಟಿ ರೂಪಾಯಿ ಪ್ರತಿ ತಿಂಗಳು ಈ ಒಂದು ನಮ್ಮ ಕ್ರಮಗಳಿಂದ ಉಳಿತಾಯ ಆಯಿತು. ಕಳೆದ ನವೆಂಬರ್ ತಿಂಗಳಿಂದ ಅಂದರೆ ಸುಮಾರು 200 ಕೋಟಿಗಿಂತ ಹೆಚ್ಚು ಹಣವನ್ನು ಇದೇ CT MRI ಸ್ಕ್ಯಾನಿಂಗಲ್ಲೇ ಉಳಿಸಿದ್ದೀನಿ ದುಡ್ಡು. ದೃಢೀಕರಣ ಮಾಡಿಕೊಡಿ, ಆ ಸ್ಕ್ಯಾನ್ ಹೆಂಗೆ ತೊಗೊಂಡ್ರಿ, ಯಾವ ಥರ ಆಯ್ತದು. ಈಗ ತಲೆಗೆ ಒಂದು ಸ್ಕ್ಯಾನು, ಎದೆಗೆ ಒಂದು ಸ್ಕ್ಯಾನು, ಕೆಳಭಾಗಕ್ಕೆ ಒಂದು ಸ್ಕ್ಯಾನು, ಒಂದೇ ಸ್ಕ್ಯಾನಲ್ಲಿ 3 ಸ್ಕ್ಯಾನ್ ಮಾಡಿಕೊಂಡ್ರೆ ಅದಕ್ಕೆ ನೀವು ಪ್ರೂಫ್ ಕೊಡಿ, ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದೀವಿ. ಅದಕ್ಕೊಂದು ಪ್ರೊಸೀಜರ್ ಇದೆ. ಅದನ್ನು ನೀವು ದೃಢೀಕರಣ ಮಾಡಿ ನಮಗೆ ಕೊಟ್ಟರೆ ನಾವು ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ದೀವಿ. ನಿಲ್ಲಿಸ್ದು ಗೈಡ್ಲೈನ್ಸ್ ಇಶ್ಯೂ ಮಾಡೋದು. ಗೈಡ್ಲೈನ್ಸ್ ಇಶ್ಯೂ ಮಾಡಿ
ಒಂದು ಸಿಸ್ಟಮಿಗೆ ತೊಗೊಂಡು ಬಂದು ಈಗ ಅಷ್ಟು ಹಣವನ್ನು ಸರ್ಕಾರದ ಬೊಕ್ಕಸಕ್ಕೆ ಉಳಿಸಿದ್ದೇವೆ. ಅದಕ್ಕೆ ವಿರೋಧ ಪಕ್ಷದವ್ರು ನಮ್ಗೆ ಅಪ್ರಿಷಿಯೇಟ್ ಮಾಡಬೇಕು, ನಮ್ಮ ಒಂದು ಟಫ್ ಸ್ಟ್ಯಾಂಡ್ ತೊಗೊಂಡಿದ್ದಕ್ಕೆ. ಅವ್ರು ಒಂದು ಪಾಯಿಂಟ್ ಒಪ್ಕೊಳ್ತೀನಿ, ಸಾರ್ವಜನಿಕ ತೊಂದರೆ ಆಗಬಾರ್ದು, ಅದು ನಾನು ಒಪ್ಕೊಳ್ತೀನಿ. ಈಗ 1 ದಿವಸಕ್ಕೆ 2 ದಿವಸಕ್ಕೆ ತೊಂದರೆ ಆಗಿದೆ, ಅದನ್ನು ಈಗ ಬಗೆಹರಿಸಿದ್ದೇವೆ, ಅದನ್ನು ಕೂಡ ಬಗೆಹರಿಸ್ತೀವಿ. ಯಾರು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಕಾಗಿಲ್ಲ. ನಮ್ಮ ಪರ್ಯಾಯ ವ್ಯವಸ್ಥೆಗಳು ಮಾಡಿಕೊಡ್ತೀವಿ, ನಮ್ಮ ವ್ಯವಸ್ಥೆಗಳು ಇನ್ನೂ ಇಂಪ್ರೂವ್ ಮಾಡ್ಕೊಂಡು ಹೋಗ್ತೀವಿ.